ಜರುಗಿದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ವರ್ಧಂತಿ ಮಹೋತ್ಸವ. ಗಂಗಾವತಿ ನಗರದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮಂಗಳವಾರದಂದು ಗುರು ಸಾರ್ವಭೌಮ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಶ್ರೀ ರಾಘವೇಂದ್ರ ಸ್ವಾಮಿಗಳವರ 431ನೆಯ ವರ್ಧಂತಿ ಮಹೋತ್ಸವ ಅಪಾರ ಭಕ್ತಾದಿಗಳ ಮಧ್ಯೆ ಶ್ರದ್ಧೆ ಭಕ್ತಿಯಿಂದ ಜರುಗಿತು. ಈ ಸಂದರ್ಭದಲ್ಲಿ ರಾಯರ ಬೃಂದಾವನಕ್ಕೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅಲಂಕಾರ ಭಕ್ತಾದಿಗಳ ಮನದಲ್ಲಿ ಭಕ್ತಿ ಭಾವ ಮೂಡಿಸುವಲ್ಲಿ ಸಫಲತೆಗೊಂಡಿತು. ವರ್ಧಂತಿ ಮಹೋತ್ಸವದ ಅಂಗವಾಗಿ ಕಳೆದ 18ನೇ ಫೆಬ್ರವರಿಯಿಂದ ಜರುಗಿದ ಮೈಸೂರು ಡಾಕ್ಟರ್ ವಿಜಯೇಂದ್ರ ಆಚಾರ್ಯವರ ಶ್ರೀಮದ್ ಭಾಗವತ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪ್ರವಚನ ಕಾರ್ಯಕ್ರಮ ಮಂಗಳಗೊಂಡಿತು. ವೇದ ಉಪನಿಷತ್ತುಗಳ ಸಾರವೆನಿಸಿದ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿ ದೊರೆಯುವ ಪುಣ್ಯವು ಭಾಗವತ ಪ್ರವಚನ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಆಲಿಸುವುದರಿಂದ ಸಮಸ್ತ ಪಾಪಕರ್ಮಗಳು ದೂರವಾಗುವುದು ಎಂದು ತಮ್ಮ ಪ್ರವಚನದಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಎಂದಿನಂತೆ ರಾಯರ ಬೃಂದಾವನಕ್ಕೆ ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ, ಭಜನೆ, ಪಾರಾಯಣ ಸೇರಿದಂತೆ ಇನ್ನಿತರೆ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಶ್ರೀಮಠದ ಅರ್ಚಕ ಭೀಮಸೇನಾಚಾರ್ಯ, ವ್ಯವಸ್ಥಾಪಕ ಗುರುರಾಜ್ ಆಚಾರ್ಯ, ಸಾಮವೇದಿ ರಾಮಕೃಷ್ಣ ಜಾಗೀರ್ದಾರ್, ಅಪ್ಪಣ್ಣ ದೇಶಪಾಂಡೆ, ರಾಘವೇಂದ್ರ ಶ್ರೀನಿವಾಸ್ ದಾಸ್ನಾಳ್, ಅರುಣ್ ಅಯೋಧ್ಯ, ಉದಯ ಜಾಗೀರ್ದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಳಿಕ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು. 7 ದಿನಗಳ ಪರ್ಯಂತವಾಗಿ ಮಧ್ವ ಸಂಘ ಗಂಗಾವತಿ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಗಂಗಾವತಿ ಇವರ ಸಹಯೋಗದಲ್ಲಿ ಅತ್ಯಂತ ಅದ್ಧೂರಿಯಿಂದ ವೈಭವೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರನ್ನು ಉದ್ಧರಿಸಲು ಗುರುರಾಯರು ಧೈರ್ಯ ಒದಗಿಸಿ ಇಂದಿಗೆ 431 ವರ್ಷಗಳು ವಿಧಿಸಿದರು. ವರ್ಧಂತಿ ಉತ್ಸವದ ಈ ಪರ್ವಕಾಲದಲ್ಲಿ ಪೂಜ್ಯ ಡಾಕ್ಟರ್ ವೀರೇಂದ್ರಾಚಾರ್ಯ ಮೈಸೂರು ಇವರಿಂದ ಶ್ರೀಮದ್ ಭಾಗವತ ಹಾಗೂ ರಾಘವೇಂದ್ರ ಮಹಿಮೆಯ ಪ್ರವಚನವನ್ನು ಸತತ 6 ದಿನಗಳವರೆಗೆ ನಾವು ಹೇಳ್ತಾ ಬಂದಿದ್ದೇವೆ. ಈ ದಿನ ಶ್ರೀ ರಾಘವೇಂದ್ರ ವಿಜಯದ ಗುರುರಾಯರ ಮಹಿಮೆ ಹಾಗೂ ಭಾಗವತದ ಮಂಗಲ ಪ್ರವಚನ ಇದೀಗ ಪೂಜ್ಯ ಆಚಾರ್ಯರಿಂದ ಆರಂಭವಾಗಿದೆ. ದಯವಿಟ್ಟು ಎಲ್ಲರೂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾರ್ಬುದಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ಮಂಗಲಂ. ಗುರುವಾದಿತ್ವಾಂತರವೇ ವೈಷ್ಣವೇಂದ್ಯೇ ವರೇಂದ್ರವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತಲೇ ಆಲವೇ. ಪೀಠದಲ್ಲಿ ವಿರಾಜಮಾನಾಗಿರುವಂತಹ ಪ್ರಸ್ತುತ ಪೀಠಾಧಿಪತಿಗಳಾದ 1008 ಶ್ರೀ ಸುಭೇಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ ಭಕ್ತಿಪೂರ್ವಕ ನಮಸ್ಕಾರವನ್ನು ಸಲ್ಲಿಸುತ್ತಾ, ಈ ಮಧ್ವ ಸಂಘ ವತಿಯಿಂದ ಶ್ರೀಮಠದಲ್ಲಿ 7 ದಿನ ಅಂದರೆ ಪಟ್ಟಾಭಿಷೇಕದಿಂದ ಹಿಡಿದು ಇವತ್ತಿನ ವರ್ಧಂತಿ ಮಹೋತ್ಸವದವರೆಗೂ ಶ್ರೀಮಠದಲ್ಲಿ ಭಾಗವತ ಕಾರ್ಯಕ್ರಮ ಬಹಳ ಅತಿ ವಿಜೃಂಭಣೆಯಿಂದ ನಡೆಯಿತು. ನಮ್ಮ ವಿಜೇಂದ್ರಾಜ ಪ್ರಖ್ಯಾತ ಪಂಡಿತರಾಜ ಬೆನ್ನತ್ತಿ ವಿಜೇಂದ್ರಾಚಾರ್ಯ ಅವರಿಂದ 7 ದಿನಗಳ ಬಹಳ ಅದ್ಭುತವಾಗಿ ಭಾಗವತ ಪ್ರವಚನ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಗಂಗಾವತಿ ಸಮಸ್ತ ಗ್ರಾಮಸ್ಥರು ನದಿಯಂತೆ ಹರಿದು ಬಂದು ಶ್ರೀಮಠದಲ್ಲಿ ಪ್ರವಚನ ಕೇಳಿದ್ದಾರೆ. ಎಷ್ಟು ಭಕ್ತಿ ಇತ್ತಂದರೆ ನಮ್ಮ ಗಂಗಾವತಿಯಲ್ಲಿ ಇಷ್ಟು ಭಕ್ತಿ ಜನರಲ್ಲಿ ಇದೆ ಅಂತ ನಂಬಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ಭಕ್ತರೆಲ್ಲ ಹರಿದು ಬಂದು ಈ ಒಂದು ಭಾಗವತ ಕಾರ್ಯಕ್ರಮವನ್ನು ಪ್ರವಚನ ಶ್ರವಣ ಮಾಡಿ ರಾಯರ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ನಮ್ಮ ವಿಜೇಂದ್ರಾಚಾರ್ಯರು ಅವರ ಬಗ್ಗೆ ಹೇಳಬೇಕಾದ್ರೆ ಬಹಳ ಇದು ಸಣ್ಣ ಮಕ್ಕಳಿಗೂ ಕೂಡ ಅವರ ಒಂದು ಪ್ರವಚನ ಬಹಳ ಕಿವಿಗೆ ಮನಸ್ಸಿಗೆ ಮುಟ್ಟುವಂತೆ ಹೇಳುವಂತಹ, ಅದರಲ್ಲಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ಹೇಳಲಿಕ್ಕೆ ನಾನು ಬಹಳ ಸಾಧ್ಯನೇ ಇಲ್ಲ. ಅವ್ರ ಬಗ್ಗೆ ಹೇಳಬೇಕಾದ್ರೆ ಅಷ್ಟು ಒಂದು ಬಹಳ ಅತಿ ಸರಳವಾಗಿ ಅರ್ಥವಾಗುವಂತೆ ಪ್ರತಿಯೊಂದು ವಿಷಯಗಳನ್ನು ಅರಿದು ಎಲ್ಲರಿಗೆ ಗಮನ ಸೆಳೆಯುವ ಮನ ಮುಟ್ಟುವಂತೆ ಹೇಳುತ್ತಾರೆ. ಇಂತಹ ಪ್ರವಚನ ಕಾರ್ಯಕ್ರಮ ನಮ್ಮ ವಿಜೇಂದ್ರಾಚಾರ್ಯ ಇವತ್ತು ಬೆಳಗ್ಗೆ ಮಂಗಳವನ್ನು ಮುಗಿಸಿ ಇನ್ನು ಮತ್ತೆ ಅವರು ಬೊಮ್ಮಘಟ್ಟಕ್ಕೆ ಗುರುಗಳು ಬರ್ತಾರಂತ ಅಲ್ಲಿ ಹೋಗಿದ್ದಾರೆ. ಇವತ್ತು ಒಂದು 600ರಿಂದ 700 ಜನ ತನಕ ತೀರ್ಥ ಪ್ರಸಾದ ಕಾರ್ಯಕ್ರಮ ನಡೆದಿದೆ. ನಮ್ಮ ಮಧ್ವ ಸಂಘವತಿಯವರು ಈ ದೊಡ್ಡ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ಬಹಳ
ನೂತನ ಭವಿಷ್ಯ ಅಂತ ಕಾರ್ಯಕ್ರಮ ನಡೆದಿದೆ ಅಂತೇಳಿ ನಾನು ಒಂದು ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಶ್ರೀ ಕೃಷ್ಣ ಅರ್ಪಣ. ಗಂಗಾವತಿ ನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ವಿಜೃಂಭಣೆಯಿಂದ ರಾಯರ ಪಟ್ಟಾಭಿಷೇಕ ಕಾರ್ಯಕ್ರಮ ಜರುಗಿದ್ದು, ಬೆಳಗ್ಗೆ ಪಂಚಾಮೃತ ಅಭಿಷೇಕ ಮತ್ತು ಪ್ರವಚನ ಮಂಗಳ ಕಾರ್ಯಕ್ರಮಗಳು ಜರುಗಿದವು. ಅದೇ ರೀತಿಯಾಗಿ ರಾಯರು ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜದವರಿಗೂ ಉದ್ಧಾರವಾಗಲೆಂದು ರಾಯರಲ್ಲಿ ಇಂದು ಪ್ರಾರ್ಥಿಸಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಇಲ್ಲಿ ಸಾಗುತ್ತಿದ್ದೇವೆ. ಅದೇ ರೀತಿಯಾಗಿ ಬೆಳೆ ಎಲ್ಲಾಗಿ ಚೆನ್ನಾಗಿ ಬರಲಿ ಎಂದು ರಾಯರಲ್ಲಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇಂದಿನ ದಿನ ಗಂಗಾವತಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ 431ನೇ ವಸಂತೋತ್ಸವ ರಾಘವೇಂದ್ರ ಸ್ವಾಮಿಗಳು ಅದ್ಧೂರಿಯಾಗಿ ನಡೆದಿದೆ. ಬೆಳಗ್ಗೆಯಿಂದ ಪಂಚಾಮೃತ ಅಭಿಷೇಕ, ಪೂಜೆ, ಹಸ್ತೋದಕ ಈ ಥರ ಎಲ್ಲ ರಾಯರ ಭಕ್ತರು ಇವತ್ತು ಜಾತಿ ಮತ ಭೇದ ಪಂಥವೆನ್ನದೇ ರಾಯರ ಭಕ್ತರು ಎಲ್ಲರೂ ಇವತ್ತು ಗಂಗಾವತಿಯಲ್ಲಿ ಮಠದಲ್ಲಿ ಬಂದು ಪ್ರಸಾದ ಸೇವನೆ ಮಾಡಿದ್ದಾರೆ. ರಾಯರ ಕೃಪೆಗೆ ಪಾತ್ರರಾಗಿದ್ದಾರೆ. ರಾಯರ ವಿಷಯ ಹೇಳಬೇಕಂತಂದರೆ ನಾವು ಬೇಡಿ ಮರೆತಿರಬಹುದು, ರಾಯರು ನೀಡದೆ ಮರೆಯರೆಂಬ ನಂಬಿಕೆಯಿಂದ ನಾವು ಈ ಜೀವನವನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಸನ್ಮಂಗಲ ಉಂಟಾಗಲಿ, ರಾಯರ ಆಶೀರ್ವಾದ ಸರ್ವರಿಗೂ ಆಗಲಿ ಅಂತ ನಾನು ಕೇಳ್ತೇನೆ.